ಮಾನವನ ರಕ್ತದ ಗುಂಪುಗಳು ಬಹಳ ವರ್ಷಗಳಿಂದ ಎವಾಲ್ವ್ ಆಗುತ್ತಾ ಬರುತ್ತಿದೆ. ಒಂದು ಅಭಿಪ್ರಾಯದ ಪ್ರಕಾರ ಮಾನವನಲ್ಲಿ ಮುಖ್ಯವಾಗಿ 3 ಪ್ರಕಾರವಾದ ಜನಾಂಗಗಳು ಇರಬಹುದು. ಅವುಗಳಲ್ಲಿ ಎ ಬ್ಲಡ್ ಗ್ರೂಪ್ನವರು ಯುರೋಪಿನಲ್ಲಿ, ಬಿ ನವರು ಏಷ್ಯಾದಲ್ಲಿ ಹಾಗೂ ಓ ನವರು ಸೌತ್ ಅಮೆರಿಕಾದಲ್ಲಿ ಕಂಡುಬಂದಿರಬಹುದು ಎಂದು ಹೇಳಲಾಗುತ್ತದೆ. ಕ್ರಮೇಣ ಜನರ ವಲಸೆಯಿಂದ ಎಲ್ಲ ಗ್ರೂಪುಗಳು ಈಗಿನ ತರಹ ಬೆರೆತಿರಬಹುದು ಎಂದು ಅಭಿಪ್ರಾಯಪಡಲಾಗಿದೆ. ಇನ್ನೊಂದು ಥಿಯರಿ ಪ್ರಕಾರ ಮೊದಲು ಓ ಬ್ಲಡ್ ಗ್ರೂಪ್ ಎಲ್ಲರಲ್ಲೂ ಇದ್ದು ಕ್ರಮೇಣ ಮ್ಯೂಟೇಷನ್ಸ್ ಮೂಲಕ ಎ ಮತ್ತು ಬಿ ಬ್ಲಡ್ ಗ್ರೂಪ್ಗಳು ಹುಟ್ಟಿದ್ದು ನಂತರ ಎಷ್ಟೋ ವರ್ಷಗಳಲ್ಲಿ ಎಲ್ಲ ಖಂಡಗಳಿಗೂ ಇದು ಹರಡಿರಬಹುದು ಎಂದು ಸಹ ಹೇಳಲಾಗುತ್ತದೆ. ಎ ಬ್ಲಡ್ ಗ್ರೂಪಿನಲ್ಲಿ ಎ ಆ್ಯಂಟಿಜನ್ ಇದ್ದು ಬಿ ಆ್ಯಂಟಿಬಾಡಿ ಇರುತ್ತದೆ. ಹಾಗೆ ಬಿ ಬ್ಲಡ್ ಗ್ರೂಪಿನಲ್ಲಿ ಬಿ ಆ್ಯಂಟಿಜನ್ ಇದ್ದು ಎ ಆ್ಯಂಟಿಬಾಡಿ ಇರುತ್ತದೆ ಮತ್ತು ಓ ಬ್ಲಡ್ ಗ್ರೂಪಿನಲ್ಲಿ ಯಾವುದೇ ತರಹದ ಆ್ಯಂಟಿಜನ್ ಇರುವುದಿಲ್ಲ. ಹಾಗಾಗಿ ಇದನ್ನು ಓಹ್ನೆ ಅಂದರೆ ನಲ್ ಎಂದು ಕರೆದಿರಬಹುದು. ಮತ್ತು ಓ ಬ್ಲಡ್ ಗ್ರೂಪಿನಲ್ಲಿ ಎ ಬಿ ಆ್ಯಂಟಿಬಾಡಿ ಇರುತ್ತದೆ. ಎ ಬಿ ಬ್ಲಡ್ ಗ್ರೂಪಿನಲ್ಲಿ ಎ ಬಿ ಆ್ಯಂಟಿಜನ್ ಇರುತ್ತದೆ. ಹಾಗೆ ಯಾವುದೇ ತರಹದ ಆ್ಯಂಟಿಬಾಡಿ ಕಾಣಿಸುವುದಿಲ್ಲ. ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳ ಜೋಡಣೆಯಿಂದ ಗ್ಲೈಕೋಲಿಪಿಡ್ಸ್ ಆಗುತ್ತದೆ. ಮಾನವನ ರಕ್ತದಲ್ಲಿ RBC ಅಂದರೆ ಕೆಂಪು ರಕ್ತ ಕಣಗಳಲ್ಲಿರುವ ಗ್ಲೈಕೋಲಿಪಿಡ್ಸ್ನ ಕಾರ್ಬೋಹೈಡ್ರೇಟ್ಸ್ಗಳ ವ್ಯತ್ಯಾಸದಿಂದಲೇ ಒಬ್ಬರ ರಕ್ತ ಯಾವ ಗ್ರೂಪ್ ಎಂದು ತೀರ್ಮಾನವಾಗುತ್ತದೆ. ಈ ರೀತಿ ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್ ಹಾಗೂ ಇನ್ನಿತರ ಮಾಲಿಕ್ಯೂಲ್ಸ್ಗಳ ಜೋಡಣೆಯಿಂದಲೇ ಆ್ಯಂಟಿಜನ್ ಫಾರ್ಮ್ ಆಗುತ್ತವೆ. ಈ ರೀತಿಯಲ್ಲಿಯೇ ಎಲ್ಲ ಬ್ಲಡ್ ಗ್ರೂಪಿನಲ್ಲೂ ಕಾಮನ್ ಆಗಿ ಕಾಣಬರುವ H ಆ್ಯಂಟಿಜನ್ ಫಾರ್ಮ್ ಆಗುತ್ತದೆ. ಓ ಬ್ಲಡ್ ಗ್ರೂಪಿನಲ್ಲಿ ಕೇವಲ H ಆ್ಯಂಟಿಜನ್ ಮಾತ್ರ ಇರುತ್ತದೆ. ಎ ಬ್ಲಡ್ ಗ್ರೂಪಿನಲ್ಲಿ H ಆ್ಯಂಟಿಜನ್ ಜೊತೆಗೆ N-ಅಸಿಟೈಲ್ ಗ್ಯಾಲಕ್ಟೋಸ್ ಅಮೈನ್ ಕೂಡ ಅಟ್ಯಾಚ್ ಆಗಿರುತ್ತದೆ. ಈ ಗ್ರೂಪಿನ ಅಟ್ಯಾಚ್ಮೆಂಟಿಗೆ ಒಂದು ಎನ್ಸೈಮ್ ಸಹಾಯ ಮಾಡುತ್ತದೆ. ಅದನ್ನು N-ಅಸಿಟೈಲ್ ಗ್ಯಾಲಕ್ಟೋಸ್ ಅಮೈನ್ ಟ್ರಾನ್ಸ್ಫರೇಸ್ ಎಂದು ಕರೆಯಲಾಗುತ್ತದೆ. ಬಿ ಬ್ಲಡ್ ಗ್ರೂಪಿನಲ್ಲಿ H ಆ್ಯಂಟಿಜನ್ ಜೊತೆಗೆ ಗ್ಯಾಲಕ್ಟೋಸ್ ಅಟ್ಯಾಚ್ ಆಗಿರುತ್ತದೆ. ಇದಕ್ಕೆ ಗ್ಯಾಲಕ್ಟೋಸೈಲ್ ಟ್ರಾನ್ಸ್ಫರೇಸ್ ಎನ್ಸೈಮ್ ಸಹಾಯ ಮಾಡುತ್ತದೆ. ಹಾಗೆಯೇ ಎ ಬಿ ಬ್ಲಡ್ ಗ್ರೂಪಿನಲ್ಲಿ ಅಸಿಟೈಲ್ ಗ್ಯಾಲಕ್ಟೋಸ್ ಅಮೈನ್ ಮತ್ತು ಗ್ಯಾಲಕ್ಟೋಸ್ ಎರಡೂ ಸಹ ಅಟ್ಯಾಚ್ ಆಗಿರುತ್ತದೆ ಮತ್ತು ಇದಕ್ಕೆ N-ಅಸಿಟೈಲ್ ಗ್ಯಾಲಕ್ಟೋಸ್